ಒಂದು ವಿಡಿಯೋ ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಾದಿಗೆ ನಡಕ್ ಬಿಟ್ಟರು. ನಾನು ಪಪ್ಪ ಕಾಲ್ ಮಾಡಿದ್ವಿ, ಊರಾಗಂತೂ ಹೇಳಿದ್ದೀನಿ ಈಗ. ಒಂದು ವಿಡಿಯೋ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಇವತ್ತಿನ ಸಮಾಚಾರ ಏನಂದ್ರೆ, ನಾನು ಕೂಡ ಹಬ್ಬಕ್ಕೆ ಊರಿಗೆ ಹೊಂಟೇನಿ. 7 ಗಂಟೆಗೆ ಬಸ್ ಐತಿ, ಆದ್ರೆ ಈಗ ಬಿಡತೀನಿ. ಯಾಕಂದ್ರೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಹೋಗಿ ಆಮೇಲೆ ಊರಿಗೆ ಹೋಗೋದ. ಸಾಟರ್ಡೆ ಇವತ್ತು ಯಾರು ಇಲ್ಲಿ. ಮಂಡೇ ಎಲ್ಲ ಫುಲ್ ಜನ ಇರ್ತಾರೋ. ಇವತ್ತಂತೂ ಎಲ್ಲ ಖಾಲಿ. ಯಾಕಂದ್ರೆ ಇವತ್ತು ಸಂಡೇ, ಇವತ್ತು ಸಾಟರ್ಡೆ. ಆಗ ಕಂಪ್ನಿ ಹೋಗಲ್ಲ ಹೆಂಗ ಅಂತವ್ರ ಇಲ್ಲಿ ಫುಲ್ಲೆಲ್ಲ ಆಗಿಲ್ಕಾದ್ರೆ ನೆಗಡಿ ಆತಂದ್ರೆ ಮೂಗು ಜಗ್ಗಿ 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 ಮೂಗು ಉಳ್ಸಕ್ ಹಿಡಿತೈತಿ. ಸೌಂಡ್ ಬರೋದೆಲ್ಲ ಬೇರೆ ಸೌಂಡ್ ಬರಕ್ ಹಿಡಿತೈತಿ. ಸೌಂಡ್ ಎಲ್ಲ ಬೇರೆ ಬರಕೈತಂದ್ರೆ ಕಂಪನಿ ನೋಡ್ರಿ, ಕಂಪನಿ ಹೆಂಗೆ ಕೊಟ್ಟಿರ್ಬೇಕು ಹೇಳ್ರಿ ಎಲ್ಲ. ಎಷ್ಟು ಕೋಟಿ ಖರ್ಚು ಮಾಡಿರ್ಬೇಕು. ನಾವು ಒಂದು ಮನೆ ಕಟ್ಬೇಕಾದ್ರೆ ಇಷ್ಟಾಗೈತೆ ಅಷ್ಟಾಗೈತೆ ಅಂತೀವಿ, ಆದ್ರೆ ಇಂಥ ಬಿಸ್ನೆಸ್ ಯಾವ ಮಾಡೋರು ಇವ್ರು. ನಮ್ಮ ಬೆಂಗಳೂರು ಬಂದು 3-4 ವರ್ಷ ಆಯ್ತು. 3 ವರ್ಷದಿಂದ ಕಟ್ಟಾತಾರೆ ಬಿಲ್ಡಿಂಗ್. ಬಿಲ್ಡಿಂಗ್ ಆಗ್ತದೆ. ಇದು ಮೆಟ್ರೋ ಸ್ಟೇಷನ್ ಕಟ್ಟಾತಾರೆ ಇಲ್ಲಿ. ಮೆಟ್ರೋ ಸ್ಟೇಷನ್ 3 ವರ್ಷ ಕಟ್ಟಾದರು. ಇಲ್ಲೂ ಕಟ್ಟಾದರು, ಬೆಂಗಳೂರ್ದು ಕಟ್ಟಾದರು. ಇಲ್ಲಿ ನೋಡ್ರಿ ಎಲ್ಲ ಕಟ್ಟಾದಾರ. ದೇವರ ಬೇಸ್ತಾನ ಬೆಳ್ಳಂದೂರ್ದಾಗೂ ಕಟ್ಟಾದರು. 3 ವರ್ಷ ಆಗ್ತದ ಹಂಗ ಕಟ್ಟಾತಾರ. ಇವಾಗ ನಾವು ಹೋಗ್ತೇವೆ ಗೌರ್ಮೆಂಟ್ ಬಸ್ಗೆ. ಯಾಕಂದ್ರೆ ಇನ್ನೂ ಮೆಟ್ರೋ ರೆಡಿ ಆಗುತ್ತಕ್ಕ ಹೋಗಕ್ ರೆಡಿ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಮೆಟ್ರೋನೇ ಇಲ್ಲ. ನಾವು ಹೋಗಿದೆ ಇವಾಗ ಹೋಗ್ತೀವಿ. ಇದು ಪಕ್ಕ ಬಂದ ನಂತರ ಗೌರ್ಮೆಂಟ್ ಬಸ್ ಇದ್ದೇ ಬಂದಂಗೆ. ಇಲ್ಲೇ ಬರಬೇಕು ಯಾಕಂದ್ರೆ ಬಸ್ ಇಲ್ಲಿ ಬಂದಿರ್ತೀವಿ. ಸೊ ಇಲ್ಲೇ ಬರಬೇಕು. ಮುಂಚೆ ಆಕಾರಾದಲ್ಲಿ ಕಂಪನಿಯಾಗ ಕೆಲಸ ಮಾಡ್ತೀನಿ. ಅದೇ ಕೆಲಸ ಅಲ್ಲಿಂದ ರಿಸೈನ್ ಮಾಡಿ ಬಿಟ್ಟು ಹೋಗ್ತೀನಿ. ಇದೇ ಬೆಳ್ಳಂದ್ರು ನೋಡಿ. ಯಾಕಂದ್ರೆ ನಮ್ಮ ಹತ್ರ ಬೈಕ್ ಇಲ್ಲ, ಏನಿಲ್ಲ. ಮನೆಗೆ ಹೋಗ್ಬೇಕಾದ್ರೆ ಬಸ್ ಬೇಕು. ಆದರೆ ಬಸ್ನ ಬಂದಿರ ಈಗ ಮಾಲ್ ಯಾವ ಸೆಂಟ್ರೋ ಇದು ನೋಡ್ರಿ. ಮುಂಚೆ ಸೆಂಟ್ರಲ್ ಅಂತ, ಈಗ ಸೆಂಟ್ರೋ ಆಗಿತ್ತು. ಇದು ನೋಡ್ರಿ ಬೆಳ್ಳಂದು ರೋಡ. ಹಿಂಸಿಗೂ ನಾವು ರೂಮಿಗೆ ಹೋದ್ಮೇಲೆ ಟೈಮ್ ಆಗಿತ್ತು 7 ಗಂಟೆ. ಅಂತೀನಿ ಬಸ್ ಕಡೆ ಬಸ್ದವ್ರು ಕಾಲ್ ಮಾಡಿ ಅಂತ ಹೇಳಿ ನಾನು ನೀವು ಹೇಳೋ ಜಾಗಕ್ಕಂತೂ ಬಂದೈತಿದೆ, ನೀವು ಬಂದು ಪಿಕಪ್ ಮಾಡ್ಕೊಳ್ಳಿ ಅಂತ. ಗೊತ್ತಾಯ್ತು. ಇಲ್ಲ ಊರಿಗೆ ಹೋಗೋದಷ್ಟೇ ವಿಚಾರ. ನಾನು ಊರಿಗೆ ಹೋಗಕ್ಕೆ 2 ಕಾರಣ ಇದಾವೆ. ಏನಂದ್ರೆ ಮೊದಲನೇದು ನಮ್ಮೂರು ಜಾತ್ರೆ ಐತಿ, ಗ್ರಾಮ ದೇವತೆ ಕಣ್ಕದೇವಿ ಜಾತ್ರೆ ಐತಿ. ಅದಕ್ಕೆ ಬಂದ. ಆಮೇಲೆ ಇನ್ನೊಂದೇನಂದ್ರೆ ಯುಗಾದಿ ಹಬ್ಬ ಅದ ದಿನ ಐತಿ. ಅದಕ್ಕೆ ಮತ್ತೇನಾದರೂ ನಮ್ಮ ಪರ್ಸ್ನಲ್ ವರ್ಕ್ ಅಂದ್ರೆ ಇಲ್ಲಿ ಊರಿಗೆ ಹೋದಾಗ ಫ್ರೆಂಡ್ಸ್ ಸಿಗ್ತಾರೋ, ಫ್ರೆಂಡ್ಸ್ ಜೊತೆ ವಿಡಿಯೋ ಮಾಡಿಕೊಂಡು ಅಟ್ಟು 1-4 ದಿನ ಇರ್ತೀವಿ.
ಸಿಗೋಣ. 20 ನಿಮಿಷ ಊಟಕ್ಕಂತ ನಿಲ್ಸಿದ್ದಾರೆ ಇಲ್ಲಿ. ಎಲ್ಲರೂ ಊಟ ಮಾಡ್ಕೊಂಡಿದ್ದಾರೆ. ನಾನು ಊಟ ಮಾಡ್ತೀನಿ ಈಗ. ಅಲ್ಲಿ ರೇಟ್ ಎಲ್ಲ ಹೈ ಪ್ರೈಸ್ ಆಗಿತ್ತು. ಅದ್ರ ಸಂಬಂಧ ನಾನು ಜ್ಯೂಸ ಮತ್ತು ಸ್ನ್ಯಾಕ್ಸ್ ತೊಗೊಂಡೆ. ಅಲ್ಲಿಂದ ಬನ್ನಿ ಏನು ತೊಗೊಂಡಿಲ್ಲ. ಇದು ಎಷ್ಟು ಒಂದು ಸ್ನ್ಯಾಕ್ಸ್ 30 ರೂಪಾಯಿ ಆದರೆ ಅಲ್ಲಿ 60 ರೂಪಾಯಿ ಸ್ನ್ಯಾಕ್ಸ್ ಹೇಳಿದ್ರು. ಒಂದು ಜ್ಯೂಸ್ ತೊಗೋಬೇಕಾದ್ರೆ 30 ರೂಪಾಯಿ. ಅದ್ರ ಸಂಬಂಧ ನಾನು ಏನು ತೊಗೊಳ್ಳಿಲ್ಲ ಅಲ್ಲಿಂದ. ಊಟ ಅದಕ್ಕೆ ಹೇಳಿ 600 ರೂಪಾಯಿ 300 ರೂಪಾಯಿ ಒಂದು ರೊಟ್ಟಿಗೆ 30 ರೂಪಾಯಿ ಅಂತ ಅಂದರು. ನಾನು ಏನೂ ತೊಗೊಳ್ಳಿಲ್ಲ ಅಲ್ಲಿಂದ. ಜ್ಯೂಸ್ ಮತ್ತು ಸ್ನ್ಯಾಕ್ಸ್ ತೊಗೊಂಡು ಅಲ್ಲಿಂದ ಸುಮ್ಮನೆ ಬಂದುಬಿಟ್ಟೆ. ನಾನು ಹೇಳೋದೇನೆಂದರೆ, ನೀವು ನಿಮ್ಮೂರಲ್ಲೇ ಊಟ ಮಾಡ್ಕೊಂಡು ಹೋಗಿ, ಇಲ್ಲ ನೀವು ಮನೇಲಿದ್ದರೆ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗಿ ಬೆಟರು. ಇಲ್ಲ ದುಡ್ಡು ಜಾಸ್ತಿ ಇದ್ದರೆ ಅಲ್ಲಿ ಊಟ ಮಾಡ್ಬೋದು. ಇಲ್ಲ ಅಂತೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ, ಅಲ್ಲಿ ಕೂಡ ನೀವು ಮಾಡ್ಬೋದು. ಲೌಕರ್ ತಿಂದು ಮುಗಿಸ್ನಿ, ಅರ್ಧ ಹೋಯ್ತು, ಸಾಕಾಯ್ತು ನನಗೂ. ಅದನ್ನು ತಿಂದು ಬಾಯಿ ಎಲ್ಲ ಇದಾಗಿತ್ತು. ಅದನ್ನು ಮತ್ತು ಜ್ಯೂಸ್ ತೆಗೆದು 2 ತೆಗೆದು ಬ್ಯಾಗಲ್ಲಿ ಇಟ್ಬಿಟ್ಟು ಟೈಮ್ ಪಾಸ್ ಮಾಡೋಕ್ಕಂತ ಮುಂದೆ ಹೋಗ್ಕೊಂಡು ನಾವಿದ್ನಿ. ಅದಕ್ಕೆ ಅವ್ರೇನೇ ಡ್ರೈವರ್ಗೂ ಬರೋಕ್ಕಿಲ್ಲ. ಅದ್ರ ಸಂಬಂಧ ನಾನು ವಿಚಾರ ಮಾಡತ್ತೀನಿ ಮುಂದೆ ಹೋಗ್ಲು ಬೇಡ ಅಂತ ಬಸ್ ಬಿಡತ್ತಿರು. ಒಬ್ಬಕ್ಕೂ ಟೈಮ್ ಪಾಸ್ ನನಗಂತೂ ಆಗಲಿಲ್ಲ. ಅದಕ್ಕೆ ನಾನು ಡ್ರೈವರ್ ಅಂತಲೇ ಬಂದು ಕೂತ್ಬಿಟ್ಟಿನಿ. ಮುಂದಿನ ವ್ಯೂ ನೋಡ್ರಿ ಹೆಂಗೆ ಕಾಣ್ತೈತಿ. ಮುಂದಿನ ವ್ಯೂ ಅಂತ ನಾನು ಮುಂದೆ ಕೂತೀನಿ. ಇವಾಗ ಬಂದಿದ್ದೆ ಸಂಕೇಶ್ವರ ಬಸ್ ಸ್ಟ್ಯಾಂಡ್ನಾಗ, ನೋಡ್ಬೋದು ಇಲ್ಲಿ. ಸಿಕ್ಕಾಪಟ್ಟೆ ನಿದ್ದೆ ಬಂದಿದ್ದು. ನಿದ್ದೆ ಅಂತೂ ಮಾಡಿದ್ದು. ಇನ್ನು ಮತ್ತೆ ಮನೆಗೆ ಹೋಗಿದ್ದೆ ಮಾಡೋದು. ಫಸ್ಟ್ ಬಸ್ನಾಗ ಇನ್ನು ಹೋಗ್ತಿಲ್ಲ. ಬಸ್ ಹನ್ನೊಳಗೆ ಇಲ್ಲ ಬಗ್ಗರಿಗೆ ಕಾಲ್ ಮಾಡಿ ಫ್ರೆಂಡ್ಸ್ನ ಬಸ್ ಕೊಟ್ಟಿಲ್ಲ. ಅದು ವಾಪಸ್ ನಮ್ಮೂರು ಬರೋ ದಿನ 5 ನಿಮಿಷ ಐತಿ. ನಾವಾಗ ಇಲ್ಲಿಂದ ಹೇಳೋದು ಕೆಳಗಡೆ ಹೋಗಬೇಕು. ಇವನ್ನ ನೋಡತ್ತ ಇಲ್ಲಿ ಬರೋದಿತ್ತು. ಈಗ ಸನೇ ಐತಿ, ಯಾಕಂದ್ರೆ ಮೇಲೆ ಬ್ರಿಡ್ಜ್ ಐತಿ. ಅದಕ್ಕೋಸ್ಕರ ನಾನು ಇಲ್ಲೇ ಕೆಳಗೆ ಹತ್ರನೇ ಹೇಳಿದ್ದೀನಿ. ಅದ್ರ ಮೇಲೆ ಹೋಗಬೇಕು. ಅದಕ್ಕೋಸ್ಕರ ಇವಾಗ ಶೂ ಹಾಕ್ಕೊಂಡ್ಬಿಟ್ಟು ನಾನು ರೆಡಿ ಆಗಿಬಿಡ್ತೀನಿ. ಮತ್ತೆ ಇಲ್ಲ ನಮ್ಮ ಊರಾಗಂತೂ ಹೇಳಿದ್ದೇನೆ ಈಗ. ಮಸ್ತ್ ಅನ್ಸೈತಿ. ಯಾಕಂದ್ರೆ ಭಾಳ ಬರೋಣ ಎಲ್ಲ ತಂಪು ಅನ್ಸೈತಿ. ಎಲ್ಲಿ ನೋಡಿದಲ್ಲಿ ಒಂದು ಸ್ವಲ್ಪ ಆ ಕಡೆ ನೋಡಿದ್ರೆ ಮಂಜು ಕಾಣತೈತಿ. ನಾವು ಇಲ್ಲಿ ಹಾದಿಗೆ ನಡಕ್ಕೆ ಬಿಟ್ಟರು. ಯಾಕಂದ್ರೆ ಅಲ್ಲಿ ಹೊನ್ನೊಳ್ಳಿಗೆ ಆ್ಯಕ್ಚುಲಿ ತರಬಲ್ಲ ಅದ, ಸಂಕೇಶ್ವರ ತರಬೇಕೈತಿ. ನಾವು ಹೊನ್ನೊಳ್ಳಿ ಸಂಬಂಧ ಇಲ್ಲೇ ತರಬೇಕು ಹೇಳಿದ ನಾನು. ಅಂದ್ರೆ ಹೊನ್ನೊಳ್ಳಿ ಇಲ್ಲಿಂದ ಅಲ್ಲಿ ಹೋಗ್ಬೇಕು. ಆ ಕಡೆಯಿಂದ ಹೋದ್ರಿಂದ ಬಸ್ ಕೆಳಗಿಂದ ಹೋದ್ರೆ ಅಲ್ಲಿ ಅಲ್ಲಿ ಮುಂದೆ ಬಸ್ ಇದಾಗಿಲ್ಲ. ಅಂದ್ರೆ ಬ್ರಿಡ್ಜ್ ಮ್ಯಾಗಿಂದ ಹೋಗ್ತೈತಿ, ಬ್ರಿಡ್ಜ್ ಕೆಳಗಿಂದ ಹೋಗೋಕ್ಕಾಗಿಲ್ಲ. ಸೊ ಅದ್ರ ಸಂಬಂಧ ನಮ್ಗೆ ಇಲ್ಲೇ ಹೋಗ್ಬಿಟ್ಟು ನಾನು ಪಪ್ಪಾಗೆ ಕಾಲ್ ಮಾಡಿದ್ವಿ. ಪಪ್ಪ ಬಂದು ಕರ್ಕೊಂಡು ಹೋಗಕ್ಕೆ ಬರತ್ತಾರೆ. ಈಗ ಬಂದಮೇಲೆ ಬರ್ತೀನಿ. ನಮ್ಮೂರು ಇಲ್ಲಿಂದ ಒಂದು ಎಷ್ಟು ಅಂದರೆ 3 ಕಿಲೋಮೀಟರ್ ಇರಬೇಕು. ಇಲ್ಲಿಂದ 3 ಕಿಲೋಮೀಟರ್ ಇರ್ಬೋದು. ಟ್ರಕ್ ಹೊಂಟೈತೆ, ಇದೇ ಕಡೆಯಿಂದ ಹೋಗ್ಬೇಕು. ನಾನು ಇವಾಗ ಬ್ಯಾಗ್ ತೆಗೆದಿಟ್ಟು ಬ್ಯಾಗ್ ಕೆಳಗಿಟ್ಟಿದ್ದೀನಿ. ಬ್ಯಾಗ್ ಎಲ್ಲ ಫುಲ್ಲು ಗಲೀಜಾಗಿಬಿಟ್ಟೈತಿ. ಇವಾಗ ನಮ್ಮ ಅಪ್ಪ ಬರ್ತಕ್ಕ
ನಮ್ಮೂರಿನಿಂದ ಒಂದು 3-4 ಕಿಲೋಮೀಟ್ರ್ ಆಗ್ಬೋದು. ಅದ್ರ ಸಂಬಂಧ ವೇಟ್ ಮಾಡತ್ತೀನಿ. ಬ್ಯಾಗೆಲ್ಲ ತೆಗೆದಿಟ್ಟಿನಿ, ಬ್ಯಾಗೆಲ್ಲ ಫುಲ್ ಗಾಳಿ ಆಗೈತಿ. ಸೊ ಹಾಗೆ ಇಟ್ಟಿನ ಅದನ್ನು ಅಪ್ಪ ಬಂದ ಮೇಲೆ ಅವ್ರ ಅಪ್ಪ ಬಂದರೆ ಇವಾಗ ಪಪ್ಪ ಗಾಡಿ ಮೇಲೆ ಹೋಗ್ತಾನೆ. ಬ್ಯಾಗೆಲ್ಲ ಹೊರಕ್ಕೆ ಹೋಗಿದ್ದರು. ಸೊ ಫೈನಲಿ ನಮ್ಮ ಊರಿಗೆ ನಾ ಬನ್ನಿ. ಫೈನಲಿ ಮನೆಗಂತೂ ರೀಚ್ ಆದ್ನಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವಾಗ ನಮ್ಮ ಜಾತ್ರೆ ಏನೇನಿದೆ ಎಲ್ಲನೂ 5 ದಿನ ಏನೇನು ಇರ್ತೀನೋ ಅದೆಲ್ಲನೂ ತೋರಿಸ್ತೀನಿ. ಮುಂದಿನ ವಿಡಿಯೋದಕ್ಕೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.